ಆಗ್ಲಿಲ್ಲ, ಮೊನ್ನೆ ಆಗ್ಲಿಲ್ಲ, 200 ವರ್ಷ ಹಿಂದೆ ಇರೋದು. ಅದಕ್ಕೆ ವಕ್ಫ್ ಬೋರ್ಡ್ ಅಂತ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು. ಸುಮ್ ಯಾವ ನೋಟಿಸು ಕೊಡಲ್ಲ. ಯಾವ್ದನ್ನ ಆತರ ಕೊಟ್ರೆ ಕೊಡಿ, ಯಾವ್ದನ್ನ ಆತರ ಕೊಟ್ರೆ ಕೊಡಿ. ನೆನ್ನೆ ನಾನು ಹೇಳಿದ್ದೀನಿ, ನಾನು ಮೇಲ್ಮನೆಯಲ್ಲಿ ಹೇಳಿದ್ದೀನಿ, ನಾನು ಯಾವ್ದನ್ನ ದೇವಸ್ಥಾನಗಳಿಗೆಲ್ಲ ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು ತೆಗೆಯೋದು ಪ್ರಶ್ನೆನೇ ಬರಲ್ಲ. ವಕ್ಫ್ ಬೋರ್ಡ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವೆಲ್ಲ ನೀವು 200 ವರ್ಷ ಹಿಂದೆ ಮಸ್ಜಿದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಕ್ಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗೆಯಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಓಕೆ, ಇವ್ರು ಹೇಳಿದ್ರೆ ಏನು ಆಗಲ್ಲ. ಅವ್ರು ಹೇಳಿದ್ರೆ ಏನು ಆಗಲ್ಲ, ಅವ್ರಿಗೇನು ರೈಟ್ಸ್ ಇಲ್ಲ. ಮಾಡಿ ತೋರಿಸಿ ನಾವು, ಮುಟ್ಟಕ್ ಸಾಧ್ಯನಾ? ಇವ್ರಿಗೆಲ್ಲ ರೈಟ್ಸ್ ಇರೋದು, ಕಾನೂನು ಹಂಗ್ ಮಾಡಿದ್ದಾರೆ. ಇವ್ರು ಹೆಂಗ್ ತೆಗಿಯಕ್ ಬರ್ತದೆ? ಮತ್ತೆ ಯಾರು ರೈಟ್ಸ್ ಇರೋದು? ನನ್ ರೈಟ್ಸ್ ಇಲ್ಲ, ಯಾರು ರೈಟ್ಸ್ ಇರೋದು? ಈಗ ನನ್ನ ರೈಟ್ಸ್ ಇಲ್ಲ ಅಂತೀರಾ? ರೈಟ್ಸ್ ಇಲ್ಲ ಆದ್ಮೇಲೆ ಈ ಪ್ರಶ್ನೆ ಯಾಕೆ? ನನ್ ರೈಟ್ಸ್ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ನಾನು ದೇವಸ್ಥಾನಗಳು ಉಳಿಸ್ತೀನಿ, ವಕ್ಫ್ ಬೋರ್ಡ್ ಆಸ್ತಿಯಲ್ಲಿ ಇದ್ರು ಅಂತ ಹೇಳಿದ್ರು. ನನ್ ರೈಟ್ಸ್ ಇಲ್ಲ ಅಂದ್ಮೇಲೆ ಇದು ಏನು ಚರ್ಚೆ ಏನಿಕೆ? ಚರ್ಚೆ ಏನಿಕೆ? ಚರ್ಚೆ ಏನಿಕೆ ಸರ್? ನನ್ ರೈಟ್ಸ್ ಇಲ್ಲ, ನಾನು ಹೋಗ್ತೀನಿ. ನಾನು ಸಭಾಧ್ಯಕ್ಷೆ ನನ್ ರೈಟ್ಸ್ ಇಲ್ಲ ಅಂತ ವಿರೋಧ ಪಕ್ಷ ನಾಯಕರು ಮತ್ತೆ ಏನಕ್ಕೆ ಇರ್ಬೇಕು? ನಾನು ಹೋಗ್ತೀನಿ. ನಾನು ಅವರೇ ಹೇಳ್ತಾರಲ್ಲ ರೈಟ್ಸ್ ಇಲ್ಲ ಅಂತ ಹೇಳ್ತಾರಲ್ಲ, ರೈಟ್ಸ್ ಇಲ್ಲ ಅಂತ ನಾನು ಹೋಗ್ತೀನಿ. ನಂದೇನ್ ಕೆಲಸ ಮತ್ತೆ? ನಂದೇನ್ ಕೆಲಸ ಮತ್ತೆ? ಕಾನೂನಲ್ಲಿದೆ. ಕಾನೂನು ಅಂದ್ರೆ ಏನು ಅಂತ ಹೇಳ್ತಾ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಪಕ್ಷಕ್ಕೆ ಬನ್ನಿ, ಆಯ್ತು. ಪಾರ್ಲಿಮೆಂಟ್ ಕಳಿಸಿ. ನಾನು ಇದನ್ನು ಸರಿ ಮಾಡಿ, ಸರಿ ಇಲ್ಲ, ಕಾನೂನು ಸರಿ ಇಲ್ಲ ಅಂತ ಹೇಳಿ ಸರಿ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ನಾನಿಲ್ಲ. ಸರಿ ಮಾಡಿದ್ದೀವಿ, ಅದರಲ್ಲಿ ಬೇಲಿ ಹಾಕೊಂಡ್ಬಿಡೋಣ, ಅಂತಿದ್ದೀರಾ? ನೀವು ಉತ್ತರ ಕೊಡ್ತಾ ಹೇಳ್ರಿ. ಅವ್ರು ಮಾತಾಡೋದು ನೀವ್ಯಾಕೆ ಮಾತಾಡ್ತೀರ? ಅವ್ರು ಮಾತಾಡ್ತಾರೆ. ನಿಮ್ಮ ಅಪೋಸಿಷನ್ ನೀವು ಅವಮಾನ ಮಾಡ್ತಿದ್ರಿ. ಅವ್ರು ಅವಮಾನ ಮಾಡ್ತಿರೋದು, ಅವ್ರು ಅವಮಾನ ಮಾಡ್ತಿರೋದು. ನೀವು ಪ್ರೊಟೆಕ್ಟ್ ಮಾಡ್ತೀವಿ. ಇನ್ನೊಂದು ವಿಡಿಯೋ ನೋಡಿರ್ಬೋದು ಅಶೋಕ್ ನಾರಾಯಣ ಅವರು. ಒಂದು ನಿಮಿಷ ಹೇಳ್ತಾರೆ ಮಾಡ್ರಿ. ನಿಮ್ಮ ಚರ್ಚೆ ಆಯ್ತು, ಅದು ಇಲ್ಲ ಚರ್ಚೆ ಆಯ್ತು. ಚರ್ಚೆ ಆಯ್ತು. ಚೀಫ್ ಸೆಕ್ರೆಟರಿ ಅವರು ಹೇಳಿ ಅಧ್ಯಕ್ಷರೇ, ಅದು ಹೇಳೋದಿಲ್ಲ. ಮುಂಚೆ ಚರ್ಚೆ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಮಾತಾಡ್ತಾರಲ್ಲ ವಕ್ಫ್ ಚೇಂಜ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಅದು ನಮ್ಗಿಲ್ಲ ಪವರ್. ಕೇಂದ್ರ ಸರ್ಕಾರ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಲ್ಲಾಂದ್ರೆ ನಿಮ್ಗೆ ಇಲ್ಲಲ್ಲ. ಇಷ್ಟೆಲ್ಲ ಮಾತಾಡ್ತಾರಿಲ್ಲ. 2021 ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. KMDC ಕಾರ್ಯಕ್ರಮಕ್ಕೆ ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಹೇಳ್ತಾರೆ, ನೋಡ್ರಿ ಮುಸಲ್ಮಾನರು ನೀವೆಲ್ಲ ಸೇರಿ ವಕ್ಫ್ ಎನ್ಫೋರ್ಸ್ಮೆಂಟ್ ತೆಗಿಬೇಕು. ಬಸವರಾಜ ಬೊಮ್ಮಾಯಿ ಹೇಳಿರೋದು ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಮುಖ್ಯಮಂತ್ರಿ ಆಗಿ ವಕ್ಫ್ ಆಸ್ತಿ ತೆಗಿಬೇಕು. ವಕ್ಫ್ ಆಸ್ತಿ ಅಂದ್ರೆ ಅಲ್ಲಿನ ಆಸ್ತಿ, ಅದು ನೀವೆಲ್ಲ ವಿಡಿಯೋ ತೋರಿಸ್ತೀನಿ. ನಾನು ನೋಡ್ತೀರಾ ವಿಡಿಯೋ? ಡಿಸ್ಪ್ಲೇ ಮಾಡಲ್ಲ?
ಡಿಸ್ಪ್ಲೇ ಮಾಡಲ್ಲ ನಾನು ವಿಡಿಯೋ ಡಿಸ್ಪ್ಲೇ ಮಾಡಲ್ಲ. ಮಾಡು. ಮುಖ್ಯಮಂತ್ರಿಯಾಗಿ ಹಾ. 2021ರಲ್ಲಿ ಮಾಡು. ಯಾರನ್ನ ಆಕ್ರಮಿಸಿಕೊಂಡಿದ್ದಾರೆ. ಒಂಥರ ಡ್ರಾಮಾ ಕಂಪನಿ ಜ್ಞಾನೇಂದ್ರ Ashwavega English News. Coming soon. Your channel, your voice, your trust.